ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಅರವಿಂದ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ತಮಗೆಲ್ಲ ಮತ್ತೊಂದು ಹೊಸ ತಂತ್ರಜ್ಞಾನದ ವಿಚಾರವನ್ನು ತಿಳಿಸ್ಕೊಡಲಿಕ್ಕಾಗಿ ಬಂದಿದ್ದೀನಿ. ಸ್ನೇಹಿತರೆ, ನಾನು ಯಾವಾಗಲೂ ತಮಗೆಲ್ಲ ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಆದರೆ ಈ ಸರ್ತಿ ನಾನು ನಿಮಗೆ ಕಂಪ್ಯೂಟರ್ನಲ್ಲಿ ನಾವು SBI ನೆಟ್ ಬ್ಯಾಂಕಿಂಗ್ ಲಾಗಿನ್ ಆಗುವಾಗ ಯಾವ ರೀತಿ ಲಾಗಿನ್ ಆಗೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇನಪ್ಪ ಲಾಗಿನ್ ಆಗೋದೇನು ಹೊಸದ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಇತ್ತೀಚೆಗೆ ನಾವು ಲಾಗಿನ್ ಮಾಡುವಾಗ ಕ್ಯಾಪ್ಚಾ ಕೋಡನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ನೇಹಿತರೆ, ಹಾಗಾಗಿ ನಾವು ಲಾಗಿನ್ ಮಾಡೋದಕ್ಕೆ ಸಮಸ್ಯೆ ಆಗಿತ್ತು. ತದನಂತರ ನಮ್ಮ ಎಲ್ಲ VI ಸ್ನೇಹಿತರುಗಳು ಅವರಿಗೆ ಸತತವಾಗಿ ಫೀಡ್ಬ್ಯಾಕನ್ನು ಕೊಟ್ಟ ಮೇಲೆ ಅವರು ನಮ್ಮ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಆಡಿಯೋ ಕ್ಯಾಪ್ಚಾವನ್ನು ಅಳವಡಿಸಿದ್ದಾರೆ. ಸ್ನೇಹಿತರೆ, ನಾವು ಯೂಸರ್ ನೇಮ್ ಮತ್ತು ನಮ್ಮ ಪಾಸ್ವರ್ಡನ್ನು ಹಾಕಾದ್ಮೇಲೆ ಅಲ್ಲಿ ಆಡಿಯೋ ಕ್ಯಾಪ್ಚಾ ಇರುತ್ತೆ. ಆ ಆಡಿಯೋ ಕ್ಯಾಪ್ಚಾನ ಕೇಳಿಸ್ಕೊಂಡು ನಾವು ಅಲ್ಲಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಮಾಡ್ಬೋದು. ಸ್ನೇಹಿತರೆ, ಹಾಗಾದರೆ ಅದು ಯಾವ ರೀತಿ ಮಾಡೋದು ಅಂತ ಈಗ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾನು ಈಗಾಗಲೇ ಮೊಜಿಲ್ಲಾ ಫೈರ್ಫಾಕ್ಸ್ ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಸ್ನೇಹಿತರೆ, ಇದರಲ್ಲಿ ನಾನಿವಾಗ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವೆಬ್ಸೈಟ್ ಹೆಸರನ್ನು ಬರೆದು ಶುರು ಮಾಡ್ತೀನಿ. ಸ್ನೇಹಿತರೆ, top blank www.list w.onlsbi.com document busy blank State Bank of India link times link SBI CAP secure. ಸ್ನೇಹಿತರೆ, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಸ್ನೇಹಿತರೆ, ಈಗ ಇಲ್ಲಿ ನಾನು ಪರ್ಸನಲ್ ಬ್ಯಾಂಕಿಂಗ್ ಅನ್ನತಕ್ಕಂಥ ಒಂದು ಲಿಂಕಿಗೆ ಹೋಗಬೇಕಾಗಿದೆ. ಸ್ನೇಹಿತರೆ, ಅದಕ್ಕಾಗಿ ನಾನು ಇನ್ಸರ್ಟ್ F7 ಮಾಡ್ತಾ ಇದ್ದೀನಿ. Elements list dialog preview level 0 SBI CAP security 2 of P personal banking visited 40 of 58 level 0. ನೋಡಿ ಸ್ನೇಹಿತರೆ, ಪರ್ಸನಲ್ ಬ್ಯಾಂಕಿಂಗ್ ವಿಸಿಟೆಡ್ ಅಂತ ಹೇಳ್ತಾ ಇದೆ. ಹಾಗಂತಂದರೆ ನಾವು ವಿ ಪ್ರೆಸ್ ಮಾಡೋದ್ರ ಮೂಲಕ ಕೂಡ ಈ ಒಂದು ಲಿಂಕಿಗೆ ಡೈರೆಕ್ಟಾಗಿ ಹೋಗ್ಬೋದು. ಸೊ ನಾನೀಗ ಈ ಪರ್ಸನಲ್ ಬ್ಯಾಂಕಿಂಗ್ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. State Bank of India Personal Banking Mozilla Firefox unknown State Bank of India Personal Banking Mozilla Firefox State Bank of India. ಸೊ ಈಗ ನೆಕ್ಸ್ಟ್ ಪೇಜು ಓಪನ್ ಆಗಿದೆ. ಸೊ ನಾನು ಇವಾಗ ಇಲ್ಲಿ ಮತ್ತೆ ವಿ ಪ್ರೆಸ್ ಮಾಡ್ತೀನಿ. ಅಂದರೆ ವಿ ಅಂದರೆ ವಿಸಿಟೆಡ್ ಲಿಂಕ್ ಅಂತ. Login visited link. ನೋಡಿ ಸ್ನೇಹಿತರೆ, ಲಾಗಿನ್ ಲಿಂಕ್ ಸಿಕ್ಕಿದೆ. ಈಗ ಅದರ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. State Bank of India Personal Banking clickable banner landmark link clickable list with 4 items link alt plus shift plus 3 SBI home loan. ಈಗ ಮತ್ತೊಂದು ಪೇಜ್ ಓಪನ್ ಆಗಿದೆ. ಸ್ನೇಹಿತರೆ, ನಾನು ಉಪಯೋಗಿಸ್ತಾ ಇರ್ತಕ್ಕಂಥದ್ದು NVIDIA ಸ್ಕ್ರೀನ್ ರೀಡರು. ಸೊ ಅದರಲ್ಲಿ ಲಿಂಕ್ಗಳನ್ನು ನಾವು ಬ್ರೌಸ್ ಮಾಡಬೇಕಾದ್ರೆ ಕೆ ಒತ್ತಬೇಕು. ಸೊ ನಾನು ಕೆ ಒತ್ತುತ್ತೀನಿ. ಈಗ About online SBI link press alt plus 3 and enter forms link net banking branches link clickable navigation landmark list with 3 items products and service how do I link clickable continue to login link. ನೋಡಿ ಸ್ನೇಹಿತರೆ, ಕಂಟಿನ್ಯೂ ಟು ಲಾಗಿನ್ ಅಂತ ಸಿಕ್ಕಿದೆ. ಈಗ ಅದರ ಮೇಲೆ ನಾನು ಎಂಟರ್ ಕೊಡ್ತಾ ಇದ್ದೀನಿ. ಇಲ್ಲಿಗೆ ನೀವು ಡೈರೆಕ್ಟಾಗಿ ಹೋಗಬೇಕು ಅಂತಂದರೆ ಒಂದು ಸತಿ ಹೆಚ್ಚು ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಕೆ ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ಕಂಟಿನ್ಯೂ ಟು ಲಾಗಿನ್ ಸಿಗುತ್ತೆ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಈಗ ಅದು ಡೈರೆಕ್ಟಾಗಿ ನನ್ನ ಯೂಸರ್ ನೇಮ್ ಫೀಲ್ಡ್ಗೆ ಫೋಕಸ್ ಹೋಗಿದೆ. ಸೊ ನಾನಿಲ್ಲಿ ಇವಾಗ ನನ್ನ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಮೊದಲು ಎಂಟರ್ ಮಾಡ್ತೀನಿ. ಸ್ನೇಹಿತರೆ, ಈಗ ನಾನು ನನ್ನ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಎಂಟರ್ ಮಾಡಿದ್ದೀನಿ. ಈಗ ನಾನು ಟ್ಯಾಬ್ ಪ್ರೆಸ್ ಮಾಡ್ತೀನಿ. ಸ್ನೇಹಿತರೆ, ಒಂದು ಸತಿ ಎಂಟರ್ ದಿ ಕ್ಯಾಪ್ಚಾ ಎಡಿಟ್ ಅಂತ ಬಂತು. ಮತ್ತೊಂದು ಸತಿ ಟ್ಯಾಬ್ ಪ್ರೆಸ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಬೈ ಡಿಫಾಲ್ಟ್ ಆಗಿ ಇಮೇಜ್ ಕ್ಯಾಪ್ಚಾ ಸೆಲೆಕ್ಟ್ ಆಗಿದೆ. ರೇಡಿಯೋ ಬಟನ್ 1 of 2 ಅಂತ ಹೇಳ್ತಾ ಇದೆ. ನಾನು ಒಂದು ಸತಿ ಡೌನ್ ಆರೋ ಪ್ರೆಸ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈಗ ಆಡಿಯೋ ಕ್ಯಾಪ್ಚಾ ಸೆಲೆಕ್ಟ್ ಆಗಿದೆ. ಸೊ ಈಗ ನಾನು ಮತ್ತೊಂದು ಸತಿ ಟ್ಯಾಬ್ ಪ್ರೆಸ್ ಮಾಡ್ತೀನಿ. Clickable play button 46.2509563886764% progress bar 0% progress bar 0 slider mute.
ಹಾಂ ನೋಡಿ ಸ್ನೇಹಿತರೆ, ಈಗ ನಾನು ಪ್ಲೇ ಮಾಡಿದ ತಕ್ಷಣ ಅದು ಹೇಳುತ್ತೆ. ಆ ಒಂದು ನಂಬರನ್ನು ನಾನು ಕೇಳಿಸ್ಕೊಂಡು ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ 38875 Play. ನೋಡಿ ಸ್ನೇಹಿತರೆ, 38875 ಅಂತ ಹೇಳ್ತಾ ಇದೆ. ಸೊ ನಾನೀಗ ಏನು ಮಾಡ್ತೀನಿ, ಮತ್ತೆ ಅಪ್ ಆರೋ ಪ್ರೆಸ್ ಮಾಡ್ಕೊಂಡು ಹೋಗ್ತೀನಿ. Clickable radio button checked audio captcha. Clickable radio button checked image captcha. Select one of the captcha options. Care username and password are case sensitive. Clickable select one of the enter the captcha edit. ನೋಡಿ ಸ್ನೇಹಿತರೆ, ಎಂಟರ್ ದಿ ಕ್ಯಾಪ್ಚಾ ಎಡಿಟ್ ಅಂತ ಸಿಕ್ಕಿದೆ. ಈಗ ಇದ್ರ ಮೇಲೆ ನಾನು ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತೀನಿ. ಸೊ ಈಗ ನಾನು ಆ ಒಂದು ಕ್ಯಾಪ್ಚಾ ನಂಬರನ್ನು ಎಂಟರ್ ಮಾಡ್ತೀನಿ. 38875. ಈಗ ನಾನು ಎಸ್ಕೇಪ್ ಪ್ರೆಸ್ ಮಾಡ್ತೀನಿ ಸ್ನೇಹಿತರೆ. ಈಗ ನಾನು ಲಾಗಿನ್ ಸಿಗೋ ತನಕ ಬಿ ಪ್ರೆಸ್ ಮಾಡ್ಕೊಂಡು ಹೋಗ್ತೀನಿ. Clickable list with 3 items RD link F. Clickable mute button. Clickable login button. ಲಾಗಿನ್ ಬಟನ್ ಸಿಕ್ಕಿದೆ ಸ್ನೇಹಿತರೆ. ನಾನೀಗ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. Alert. Would you like Firefox to save this login for onlinesb.com? Clickable banner landmark visited link logout. Clickable list with 4 items. ನೋಡಿ ಸ್ನೇಹಿತರೆ, ನಾನೀಗ ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗಿದ್ದೀನಿ ಸ್ನೇಹಿತರೆ. ನಿಮಗೆ ಲಾಗಿನ್ ಮೇಲೆ ಎಂಟರ್ ಕೊಟ್ಟ ತಕ್ಷಣ ಡು ಯು ವಾಂಟ್ ಟು ಸೇವ್ ದಿಸ್ ಪಾಸ್ವರ್ಡ್ ಅಂತ ಕೇಳ್ತು ಅಂತಂದರೆ ಖಂಡಿತ ಅದು ಲಾಗಿನ್ ಆಗಿದೆ ಅಂತ. ನೀವು ಆವಾಗ ಒಂದು ಸತಿ ಡೌನ್ ಆರೋ ಪ್ರೆಸ್ ಮಾಡಿದ್ರೆ ಆ ಡೈಲಾಗ್ ಬಾಕ್ಸ್ ಹೊರಟೋಗುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಮುಂದಕ್ಕೆ ನಮ್ಮ ಟ್ರಾನ್ಸಾಕ್ಷನ್ಸನ್ನು ಮಾಡಬೇಕಾದ್ರೆ ಮತ್ತೊಂದು ಸತಿ ನಾವು ಇನ್ಸರ್ಟ್ F7 ಪ್ರೆಸ್ ಮಾಡಿ ಲಿಂಕ್ಸ್ ಲಿಸ್ಟನ್ನು ತೊಗೋಬೇಕಾಗತ್ತೆ. ಲಿಂಕ್ ಲಿಸ್ಟನ್ನು ತೊಗೊಂಡ್ರೆ Elements list dialog. Preview what's new to a 54 level 0. ಹಾಂ ನೋಡಿ ಸ್ನೇಹಿತರೆ, ಲಿಂಕ್ ಲಿಸ್ಟ್ ತೊಗೊಂಡಿದ್ದೀನಿ. ಈಗ ನಮ್ಮ ಅಕೌಂಟ್ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದರೆ ಎ ಪ್ರೆಸ್ ಮಾಡ್ಕೊಂಡು ಹೋದರೆ ಕೆಲವು ಆಪ್ಷನ್ಸ್ ಸಿಗುತ್ತೆ. About online SBI 3 of 54 level 0. ಹಾಂ ನೋಡಿ ಸ್ನೇಹಿತರೆ, ಆನ್ಲೈನ್ SBI ಬಗ್ಗೆ ತಿಳ್ಕೊಬೇಕು ಅಂದರೆ ಇದರೆಲ್ಲ ಹೋದರೆ ಡೀಟೇಲ್ ಆಗಿರುತ್ತೆ. Account summary 21 of 54 level 0. ಹಾಂ ನೋಡಿ ಸ್ನೇಹಿತರೆ, ಇದನ್ನು ತೊಗೊಂಡ್ರೆ ಅಕೌಂಟ್ ಸಮ್ಮರಿ ಕಂಪ್ಲೀಟಾಗಿ ನಾವು ತಿಳ್ಕೊಬೋದು. ಅದೇ ನಾವು ಯಾರಿಗಾರ ಪೇಮೆಂಟ್ ಮಾಡಬೇಕು ಅಂತಂದರೆ ಪಿ ಪ್ರೆಸ್ ಮಾಡಿದ್ರೆ P pending statement 23 of 54 level 0. P profile 27 of 50. Privacy statement 4. P products and services. P payments/transfers 14 of 54 level 0. ಹಾಂ ನೋಡಿ ಸ್ನೇಹಿತರೆ, ಈ ಪೇಮೆಂಟ್/ಟ್ರಾನ್ಸ್ಫರ್ ಅಂತ ಸಿಕ್ಕತ್ತಲ್ಲ, ಇದರೊಳಗಡೆ ಹೋಗಿ ನಾವು ಪೇಮೆಂಟನ್ನು ಮಾಡ್ಬೋದು. ಸ್ನೇಹಿತರೆ, ನನಗೆ ಇವಾಗ ಅದು ಯಾವುದು ಬೇಕಾಗಿಲ್ಲದೆ ಇರೋ ಕಾರಣ ನಾನು ಲಾಗೌಟ್ ಮಾಡ್ತೀನಿ ಈಗ. ಸೊ ಅದಕ್ಕೆ ನಾನು ಎಲ್ ಪ್ರೆಸ್ ಮಾಡ್ತೀನಿ. Login password changed 25L. Logout. Visited 1 of 54 level 0. ಹಾಂ ಸ್ನೇಹಿತರೆ, ಲಾಗೌಟ್ ಸಿಕ್ಕಿದೆ. ಈಗ ನಾನು ಇದರ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Mozilla Firefox. Document busy. Header. List. Link. State Bank of India Mozilla Firefox. Unknown. State Bank of India Mozilla Firefox. Out of list. Clickable logout. Clickable graphic. Clickable success. Clickable you have successfully logged out of online SBI. ಹಾಂ ನೋಡಿದ್ರೆ ಸ್ನೇಹಿತರೆ, ಯು ಹ್ಯಾವ್ ಸಕ್ಸಸ್ಫುಲಿ ಲಾಗ್ಡ್ ಔಟ್ ಆಫ್ ಆನ್ಲೈನ್ SBI ಅಂತ ಹೇಳ್ತು. ಸೊ ಈ ರೀತಿಯಾಗಿ ನಾವು ಅತಿ ಸುಲಭವಾಗಿ ನಾವು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆನ್ಲೈನ್ ಅಕೌಂಟ್ಗೆ ಕ್ಯಾಪ್ಚಾ ಇದ್ರೂ ಕೂಡ ನಾವು ಕ್ಯಾಪ್ಚಾವನ್ನು ಎಂಟರ್ ಮಾಡಿ ನಮ್ಮ ಕೆಲಸವನ್ನು ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ತನಕ ನೆಟ್ ಬ್ಯಾಂಕಿಂಗಲ್ಲಿ 100% ಆಕ್ಸೆಸಿಬಲ್ ಆಗಿರ್ತಕ್ಕಂಥ ಬ್ಯಾಂಕ್ ಅಂತಂದರೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು. ಇನ್ನೂ ಹಲವಾರು ಬ್ಯಾಂಕುಗಳು ಇನ್ನೂ ಇಷ್ಟರ ಮಟ್ಟಿಗೆ ಆಕ್ಸೆಸಿಬಲ್ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಕೆಲವು ಪ್ರೈವೇಟ್ ಬ್ಯಾಂಕ್ಗಳು ಇರ್ಬೋದು, HDFC ಅದೆಲ್ಲ, ಬಟ್ SBI ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅವರು ನಮ್ಮ ಒಂದು ಅಳಲನ್ನು ಕೂಡ ಕೇಳ್ತಾರೆ, ನಮ್ಗೆ ಏನಾದ್ರು ಸಮಸ್ಯೆ ಆಗಿದ್ದಕ್ಕೆ ಸ್ಪಂದಿಸ್ತಾರೆ ಸ್ನೇಹಿತರೆ. ಇಲ್ಲಿ ತನಕ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೆಟ್ ಬ್ಯಾಂಕಿಂಗ್ನಲ್ಲಿ ಯಾವ ರೀತಿ ಆಡಿಯೋ ಕ್ಯಾಪ್ಚಾವನ್ನು ಉಪಯೋಗಿಸ್ಕೊಂಡು ಲಾಗಿನ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಟ್ಯುಟೋರಿಯಲ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸ್ನೇಹಿತರೆ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಅದಕ್ಕೆ ಕಾರಣವನ್ನು ಕೂಡ ತಿಳಿಸ್ಕೊಡಿ ಸ್ನೇಹಿತರೆ. ಹಾಗೆಯೇ ಯಾರೆಲ್ಲ ಇನ್ನು ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.